ಆತ್ಮೀಯ ಸ್ನೇಹಿತರೆ, ಕನ್ನಡ ಸಕ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾವು ಯುಡೇಸ್ ಪ್ಲಸ್ನಲ್ಲಿ ಪ್ರೊಫೈಲ್ ಆ್ಯಂಡ್ ಫೆಸಿಲಿಟೀಸ್ ಅನ್ನುವಂತಹ ಪ್ರಕ್ರಿಯೆಯಲ್ಲಿ ಸರ್ಟಿಫಿಕೇಷನನ್ನು ಯಾವ ರೀತಿ ಮಾಡೋದಂತ ನೋಡೋಣ. ತಾವೆಲ್ಲರೂ ಸಮೇತ ಯಾವುದಾದ್ರೂ ಸರ್ಚ್ ಇಂಜಿನ್ನ ಮೂಲಕ ಯುಡೇಸ್ ಪ್ಲಸ್ ಅಂತ ಟೈಪ್ ಮಾಡಿದರೆ ಈ ರೀತಿ ಯುಡೇಸ್ ಪ್ಲಸ್ನ ಹೋಮ್ ಪೇಜ್ ತೆರೆದುಕೊಳ್ಳುತ್ತೆ. ಅದರಲ್ಲಿ ತಾವು ಸ್ಟೇಟನ್ನು ಸೆಲೆಕ್ಟ್ ಮಾಡಿ ಮುಂದಕ್ಕೆ ಬಂದರೆ ಈ ರೀತಿ ಯುಡೇಸ್ ಪ್ಲಸ್ನ ಹಲವಾರು ಆಯ್ಕೆಗಳು ತೆರೆದುಕೊಳ್ತವೆ. ಈಗ ನಾವು ಪ್ರೊಫೈಲ್ ಆ್ಯಂಡ್ ಫೆಸಿಲಿಟೀಸಲ್ಲಿ ಸರ್ಟಿಫಿಕೇಷನ್ ಮಾಡಬೇಕಾಗಿರೋದ್ರಿಂದ ಎರಡನೇ ಆಯ್ಕೆ ಇದೆ ನೋಡ್ಬೋದು, ಪ್ರೊಫೈಲ್ ಆ್ಯಂಡ್ ಫೆಸಿಲಿಟೀಸ್ ಅಂತ. ಇಲ್ಲಿ ಲಾಗಿನ್ನಿಗೆ ಕ್ಲಿಕ್ ಮಾಡ್ತೀರಿ. ಸೊ ಲಾಗಿನ್ ಕ್ಲಿಕ್ ಮಾಡಿದಾಗ ಕೆಳಭಾಗದಲ್ಲಿ ಯೂಸರ್ ಐ ಡಿ ಮತ್ತು ಪಾಸ್ವರ್ಡನ್ನು ಕೇಳುತ್ತೆ. ಯೂಸರ್ ಐ ಡಿ ಬಂದು ತಮ್ಮ ಶಾಲೆಯ ಡೈಸ್ ಕೋಡ್ ಆಗಿರುತ್ತೆ. ಪಾಸ್ವರ್ಡ್ ತಾವು ಸೆಟ್ ಮಾಡ್ಕೊಂಡಿರ್ತೀರಿ. ಸೊ ಆ ಪಾಸ್ವರ್ಡನ್ನು ಹಾಕಿ ಇಲ್ಲಿ ಕೆಳಗಡೆ ಕಾಣುವಂಥ ಕ್ಯಾಪ್ಚಾವನ್ನು ಎಂಟರ್ ಮಾಡಬೇಕು. ಅಲ್ಲಿ ಸ್ಮಾಲ್ ಲೆಟರ್ ಇದ್ದರೆ ಸ್ಮಾಲ್ ಲೆಟರ್, ಕ್ಯಾಪಿಟಲ್ ಲೆಟರ್ ಇದ್ದರೆ ಕ್ಯಾಪಿಟಲ್ ಲೆಟರ್ ಸರಿಯಾಗಿ ನೋಡಿ ಕ್ಯಾಪ್ಚಾವನ್ನು ಎಂಟರ್ ಮಾಡಿ ಲಾಗಿನ್ನನ್ನು ಕೊಟ್ಟರೆ ತಾವು ಈ ಒಂದು ಪೇಜಿಗೆ ಎಂಟರ್ ಆಗ್ತೀರಿ. ಸೊ ಎಂಟರ್ ಆದಮೇಲೆ ನಾವೀಗ ಮಾಡಬೇಕಾಗಿರುವಂಥ ಮೊದಲನೇ ಕೆಲಸ ಏನಪ್ಪ ಅಂತೇಳಿದ್ರೆ, ಇಲ್ಲಿ ಎರಡನೇ ಆಯ್ಕೆ ಇದೆ ಪ್ರೊಫೈಲ್ ಆ್ಯಂಡ್ ಫೆಸಿಲಿಟೀಸ್ ಅಂತ. ಸೊ ಇದನ್ನಾಗಲೇ ನಾವು ಭರ್ತಿ ಮಾಡಿದ್ದೀವಿ, ಇದನ್ನು ಸರ್ಟಿಫೈ ಮಾಡ್ತಾ ಇದ್ದೀವಿ, ಅಂತಿಮಗೊಳಿಸ್ತಾ ಇದ್ದೀವಿ. ಸೊ ಹಾಗಾಗಿ ಪ್ರೊಫೈಲ್ ಆ್ಯಂಡ್ ಫೆಸಿಲಿಟಿ ಅಂತ ಕ್ಲಿಕ್ ಮಾಡಿದರೆ ನೋಡಬಹುದು, ಈ ಹಿಂದೆ ತಾವೆಲ್ಲರೂ ಸಮೇತ ತಮ್ಮ ಶಾಲೆಗೆ ಸಂಬಂಧಪಟ್ಟಂತಹ ಏನೇನು ಸೌಲಭ್ಯಗಳಿದ್ದಾವೆ ಅನ್ನುವಂಥದ್ದನ್ನು ಸಂಪೂರ್ಣವಾಗಿ 1.1 ಹಿಡಿದು 2.28ವರೆಗೂ ಹಲವಾರು ಸೆಕ್ಷನ್ಗಳನ್ನು ಈಗಾಗಲೇ ತಾವು ಅಪ್ಡೇಟ್ ಮಾಡಿರ್ತೀರಿ. ಸೊ ಅದನ್ನು ಮಾಡಿದಾದಮೇಲೆ ಈಗ ನಾವೇನು ಮಾಡಬೇಕು, ಅದನ್ನು ಸರ್ಟಿಫೈ ಮಾಡಬೇಕಂದ್ರೆ ನಾವು ತುಂಬಿರುವಂಥ ಎಲ್ಲ ಮಾಹಿತಿ ಸರಿ ಇದೆ ಅಂತ ದೃಢೀಕರಣ. ಈಗಾಗಲೇ ಈ ಶಾಲೆದು ಸರ್ಟಿಫೈ ಆಗಿದೆ, ಆದರೆ ಅದನ್ನು ಯಾವ ರೀತಿ ಮಾಡೋದು ಅಂತ ಮಾತ್ರ ತೋರಿಸಲಾಗ್ತಾ ಇದೆ. ಸೊ ಇಲ್ಲಿ ಕೆಳಗಡೆ ತಾವು ಸ್ಕ್ರಾಲ್ ಮಾಡಿದರೆ ಇಲ್ಲಿ ನೋಡ್ಬೋದು 1.1 ಹಿಡಿದು 2.28ವರೆಗೂ ಸಮೇತ ಇಲ್ಲಿ ಮಾಹಿತಿ ತೆರೆದುಕೊಳ್ಳುತ್ತೆ. ಈಗ ನಾವು ಸರ್ಟಿಫೈ ಮಾಡಬೇಕಾಗಿರುವಂಥ ಕಾಲಮ್ ಇಲ್ಲಿ ಕಾಣಿಸ್ತಾ ಇದೆ 15ನೇ ಕಾಲಮಲ್ಲಿ. 15ನೇ ಕಾಲಮಲ್ಲಿ ಸ್ಕೂಲ್ ಸರ್ಟಿಫಿಕೇಷನ್ ಅಂತ ಒಂದು ಆಪ್ಷನ್ ಇರುತ್ತೆ. ಆ ಸ್ಕೂಲ್ ಸರ್ಟಿಫಿಕೇಷನ್ ಅನ್ನುವಂಥ ಆಪ್ಷನನ್ನು ತಾವು ಇಲ್ಲಿ ಅದರ ಮೇಲೆ ಬ್ಲಿಂಕ್ ಆಗ್ತಾ ಇರೋ ಕಡೆ ಕ್ಲಿಕ್ ಮಾಡಿದರೆ ನೋಡ್ಬೋದು, ಈ ರೀತಿ ಪೇಜ್ ತೆರೆದುಕೊಳ್ಳುತ್ತೆ. ಇಲ್ಲಿ ಈಗಾಗಲೇ ಸರ್ಟಿಫೈ ಮಾಡಿರೋದ್ರಿಂದ ಈ ರೀತಿ ಬರ್ತಾ ಇದೆ ಮಾಹಿತಿ. ಅಲ್ಲಿ ತಾವು ಸರ್ಟಿಫೈ ಮಾಡಬೇಕಾದ್ರೆ ಸ್ಕೂಲ್ ಸರ್ಟಿಫಿಕೇಷನ್ ಅಂತ ಬಂದು ಕೆಳಗಡೆ ಒಂದು ಚೆಕ್ ಬಾಕ್ಸ್ ಬರುತ್ತೆ. ಅಂದರೆ ಮೇಲೆ ತುಂಬಿರುವಂಥ ಎಲ್ಲ ಮಾಹಿತಿ ಸರಿ ಇದೆ ಅಂತೇಳಿ ಒಂದು ಚೆಕ್ ಬಾಕ್ಸ್ ಇರುತ್ತೆ. ಅದನ್ನು ಟಿಕ್ ಮಾಡಿ ಅದನ್ನು ನೀವು ಸಬ್ಮಿಟ್ ಅಂತ ಕೊಟ್ಟರೆ ಈ ರೀತಿ ಸ್ಕೂಲ್ ಸರ್ಟಿಫಿಕೇಷನ್ ಅಂತ ಮೆಸೇಜ್ ಬಂದು ಸ್ಕೂಲ್ ಡಾಟಾ ಹ್ಯಾಸ್ ಬಿನ್ ಸರ್ಟಿಫೈಡ್ ಸಕ್ಸಸ್ಫುಲಿ ಅಂತ ಮಾಹಿತಿ ತೋರಿಸುತ್ತೆ. ಸೊ ಇದು ತಾವು ಸರ್ಟಿಫೈ ಮಾಡುವಂಥ ವಿಧಾನ. ಇನ್ನು ತಾವು ಸರ್ಟಿಫೈ ಮಾಡಿರುವಂಥ ಪ್ರಮಾಣ ಪತ್ರವನ್ನು ಸಮೇತ ಡೌನ್ಲೋಡ್ ಮಾಡಿಕೊಳ್ಬಹುದು. ಸೊ ಅದು ಕೂಡ ಇಲ್ಲಿ ಕೆಳಭಾಗದಲ್ಲಿ ಬಂದರೆ ಸ್ಕೂಲ್ ರಿಪೋರ್ಟ್ ಕಾರ್ಡ್ ಅಂತಿದೆ, ಅದನ್ನು ಕ್ಲಿಕ್ ಮಾಡಿದರೆ ತಾವು ಈಗಾಗಲೇ ಡೌನ್ಲೋಡ್ ಮಾಡಿರುವಂತಹ ಅಥವಾ ಸರ್ಟಿಫೈ ಮಾಡಿರುವಂಥ ಪ್ರಮಾಣ ಪತ್ರ ಈ ರೀತಿ ತೆರೆದುಕೊಳ್ಳುತ್ತೆ. ಸೊ ಹೀಗೆ ತಾವು ಯುಡೇಸ್ ಪ್ಲಸ್ನಲ್ಲಿ ಪ್ರೊಫೈಲ್ ಆ್ಯಂಡ್ ಫೆಸಿಲಿಟಿಯನ್ನು ಡೌನ್ಲೋಡ್ ಮಾಡುವಂಥ ವಿಧಾನವನ್ನು ನೋಡಿದ್ರಿ. ಅದರ ಜೊತೆಗೆ ಸರ್ಟಿಫೈ ಮಾಡುವಂಥ ವಿಧಾನವನ್ನು ಸಮೇತ ನೋಡಿದ್ರಿ. ಇದರ ಜೊತೆಯಲ್ಲೇ ತಾವು ಇನ್ನೊಂದು ಕೆಲಸವನ್ನು ಸಮೇತ ಮಾಡಬೇಕಾಗಿರುತ್ತೆ, ಸ್ಟೂಡೆಂಟ್ ಮಾಡಲನ್ನು ಸಮೇತ ಸರ್ಟಿಫೈ ಮಾಡಬೇಕಾಗಿರುತ್ತೆ. ಅದಕ್ಕೆ ಸಂಬಂಧಪಟ್ಟಂಥ ಮತ್ತೊಂದು ವಿಡಿಯೋವನ್ನು ಅಪ್ಲೋಡ್ ಮಾಡಲಾಗಿದೆ. ದಯವಿಟ್ಟು ನಮ್ಮ ಪ್ಲೇಲಿಸ್ಟನ್ನು ನೋಡೋದ್ರ ಮೂಲಕ ತಾವು ಈ ಒಂದು ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಬಹುದು ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಧನ್ಯವಾದಗಳು.